ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬಸ್ಸು ಹೇಳ್ರಿ, ಇದು ಚೆನ್ನಾಗಿ ಅನ್ಕೊಂಡಿದ್ದು. ಇದು ನನ್ನ 50ನೇ ವೀಡಿಯೋಗಳು. ಇಲ್ಲಿವರೆಗೂ ಸಪೋರ್ಟ್ ಮಾಡಿರುವಂಥ ನನ್ನ ಎಲ್ಲ ಕರ್ನಾಟಕದ ಜನತೆಗೆ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೆ ಈಗ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಅಂತಂದರೆ, ಇದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ ಗುರು 50 ಮೆಂಬರ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯ್ತಲ್ಲ, ಅದು ವೀಡಿಯೋ ಮಾಡೋದು ಸ್ವಲ್ಪ ತಡ ಆಯಿತು. ಇದರಲ್ಲಿ ಚೇಂಜಸ್ ಆಗಿದ್ದಾವೆ ಈಗ ಅಂತಲೇ ಹೇಳ್ಬೋದು. ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಇದು ಮೊದಲೇ ಗೊತ್ತಿತ್ತು. ಇದರಲ್ಲಿ ಅಂಥ ಸೆಲೆಬ್ರೇಷನು ವಾವ್ ಎಂಬುದೇನಿಲ್ಲ. ಆಮೇಲೆ ಸೆಕೆಂಡ್ ಬಂದುಬಿಟ್ಟು ನಮ್ಮ ಶುಭ್ಮನ್ ಗಿಲ್ ಅವ್ರಿಗೂ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನಪ್ಪ ಅಂದರೆ, ನಾನು ಅಂದ್ಕೊಂಡಿದ್ದೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದುಬಿಟ್ಟು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಶುಭ್ಮನ್ ಗಿಲ್ ಅವ್ರನ್ನ ಬಂದುಬಿಟ್ಟು ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ರೋಹಿತ್ ಶರ್ಮಾ ಅವರು ಮತ್ತು ಅಜಿತ್ ಅಗರ್ಕರ್ ಅವರು ಅಂತ. ನೆಕ್ಸ್ಟ್ ಬರೋದ್ರೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ. ಆಮೇಲೆ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು. ಯಶಸ್ವಿ ಜೈಸ್ವಾಲ್ ಈ ಫಾರ್ಮೆಟ್ ಕರೆಕ್ಟ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಹೊಸ ಮೂವ್ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆಯೇ ಇಲ್ಲ, ನೋಡಿರ್ತಾರೆ, ವಿರಾಟ್ ಕೊಹ್ಲಿ ಇರಲೇಬೇಕು. ಆಮೇಲೆ ನೆಕ್ಸ್ಟ್ ಬರೋದ್ರೆ ರಿಷಬ್ ಪಂತ್. ಇಲ್ಲಿ ರಿಷಬ್ ಪಂತ್ ಅವ್ರು ಬಂದುಬಿಟ್ಟು ಬ್ಯಾಕಪ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ KL ಅವರು ಬಂದುಬಿಟ್ಟು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾರ್ಯಾರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ, ಯಾರ್ಯಾರು ಪ್ಲೇಯಿಂಗ್ ಲೆವೆನಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಜಡೇಜ್ ಅವರು ಇದ್ದಾರೆ, ಆಮೇಲೆ ಅಕ್ಷರ್ ಪಟೇಲ್ ಅವರು ಇದ್ದಾರೆ ಸ್ಪಿನ್ನಿಂಗಲ್ಲಿ. ಆಮೇಲೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಫೇಸ್ ಅಟ್ಯಾಕಿಂಗು. ಆಮೇಲೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಫಿನಿಷರು. ಆಮೇಲೆ ಹರ್ಷದೀಪ್ ಸಿಂಗ್ ಅವರು ಇದ್ದಾರೆ ಫೇಸರು. ಆಮೇಲೆ ಹರ್ಷಿತ್ ರಾಣಾ ಇದ್ದಾರೆ ಫಾಸ್ಟ್ ಬೌಲರು. ಆಮೇಲೆ ಕುಲ್ದೀಪ್ ಯಾದವ್ ಸ್ಪಿನ್ನರು, ಮೊಹಮ್ಮದ್ ಶಮಿ ಫೇಸರು. ಆಮೇಲೆ ಇಲ್ಲಿ ವರುಣ್ ಚಕ್ರವರ್ತಿ ನ್ಯೂ ಮೂವ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊನ್ನೆ ನಡೆದಿರ್ತಕ್ಕಂಥ ಮ್ಯಾಚಲ್ಲಿ ಇವರ ಬಾಲಿಂಗ್ ಪರ್ಫಾರ್ಮೆನ್ಸಿಗೆ ವಾವ್ ಅಂತ ಒಂದು ರೀತಿ ಏನೋ ಅಪ್ರಿಷಿಯೇಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರು ತೋರಿಸಿರುವಂಥ ಪರ್ಫಾರ್ಮೆನ್ಸಿಗೆ ಇಲ್ಲಿನೂ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾದರೂ ಅಕಸ್ಮಾತ್ ಲಾಸ್ಟ್ ಮ್ಯಾಚಲ್ಲಿ ಆಡಿದಂಗೆ ಏನಾದರೂ ಇಲ್ಲಿನೂ ODIಯಲ್ಲೂ ಅಕಸ್ಮಾತ್ ಆಡಿದರೆ ಇಂಗ್ಲೆಂಡ್ ಮೇಲೆ ಪಕ್ಕ ಇವ್ರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಬ್ಯಾಕಪ್ ಆಗೋನಲ್ಲಿ ಮೇನ್ ಪ್ಲೇಯರ್ನ ಅಷ್ಟು ಇರ್ತಾರೆ ವರುಣ್ ಚಕ್ರವರ್ತಿ ಅವರು. ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ನಮ್ಮ ಇಂಡಿಯಾದು 50 ಮೆಂಬರ್ಸ್ ಸ್ಕ್ವಾಡ್ ಆಗಿರುತ್ತೆ ಗುರು. ಇದು ಇಂಗ್ಲೆಂಡ್ ಮೇಲೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಬಲಿಷ್ಠವಾದ ಟೀಮೇ ಗುರು 50 ಮೆಂಬರ್ಸ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಜಾಸ್ತಿ